ಮಗ ಹಾಸ್ಟೆಲಿಂದ ಬರ್ತಾನೆ ಅಂತ ಅಂದರೆ ನಾವೊಂದು ವಾರ 10 ದಿನ ಮುಂಚೆನೇ ಅವನನ್ನು ಎಲ್ಲಕ್ಕೆ ಕರ್ಕೊಂಡು ಹೋಗಬೇಕು, ಏನು ಮಾಡ್ಬೋದು, ಹೇಗೆ ಅವನ್ನ ಎಂಗೇಜ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಈ ಸಲ ನಾವು ಹೊರಟಿದ್ದು ಪ್ರಾಣಿ ದ ಪೆಟ್ ಸ್ಯಾಂಕ್ಚುರಿ ಇದಿರೋದು ಕನಕಪುರ ರೋಡ್ ಹತ್ರ. ಸೊ ಎಸ್, ದೊಡ್ಡಬಳ್ಳಾಪುರ ರೋಡಲ್ಲೂ ಒಂದಿದೆ, ಬಟ್ ನಮ್ಗೆ ಅದು ಆಮೇಲೆ ಗೊತ್ತಾಯಿತು. ಸೊ ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗಲಿಲ್ಲ, ಕನಕಪುರ ರೋಡ್ ಹೋದ್ವಿ. ನಾವು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾವು ನೋಡಿದ್ದೇನೆ ಸಣ್ಣ ಇಲಿ ಮರಿ. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷ್ನಲ್ ಟೂರ್ ಆಗುತ್ತೆ ಇದು. ಇಲ್ಲಿ ಇನ್ಫ್ಯಾಕ್ಟ್ 1000+ ರೆಸ್ಕ್ಯೂಡ್ ಆ್ಯನಿಮಲ್ಸ್, ರೆಪ್ಟೈಲ್ಸ್, ಬರ್ಡ್ಸ್ ಎಲ್ಲನೂ ಇಟ್ಟಿರ್ತಾರೆ. ಅವರ ಬಿಹೇವಿಯರ್ ಹೇಗೆ, ಹಾಗೆ ಅವ್ರನ್ನ ಎಲ್ಲಿಂದ ರೆಸ್ಕ್ಯೂ ಮಾಡಿರ್ತಾರೆ, ಆ್ಯಂಡ್ ಅವರು ನಮಗೆ ಹಾರ್ಮ್ಲೆಸ್ಸಾ, ಏನು ಅವ್ರನ್ನ ಟಚ್ ಮಾಡ್ಬೋದಾ, ಫೀಲ್ ಮಾಡ್ಬೋದಾ, ಎಲ್ಲನೂ ಇಲ್ಲಿನ ಗೈಡ್ಗಳು ಹೇಳ್ಕೊಡ್ತಾರೆ. ಈಗ ನೀವೇನು ನೋಡ್ತಿದ್ದೀರಾ ಇಲಿಗಳಿಗೇ ಅದರದೇ ಆದಂಥ ಗೈಡ್ಗಳಿದ್ದಾರೆ. ಅದೇ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ. ರೆಪ್ಟೈಲ್ಸ್ ಡಿಪಾರ್ಟ್ಮೆಂಟಲ್ಲೇ ಒಬ್ರು ಇರ್ತಾರೆ, ಬರ್ಡ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ. ಸೊ ಸಾಕಷ್ಟು ಜನ ಈ ಥರ ನಮಗೆ ಎಜುಕೇಟ್ ಸಹ ಮಾಡ್ತಿರ್ತಾರೆ. ಇಲಿಗಳಲ್ಲಿ ಇಷ್ಟು ವೆರೈಟಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದಾಗಲೇ ನಮಗೆ ಕೆಲವೊಂದು ಇಲಿಗಳು ಹೇಗೆ, ಏನು ಅದು ಬಿಹೇವಿಯರ್ ಏನು, ಹೌ ಟು ಇಂಟ್ರ್ಯಾಕ್ಟ್ ವಿತ್ ದೆಮ್, ಯಾವ ಥರ ಇರುತ್ತೆ, ಯಾವ ಕಂಟ್ರಿಯಲ್ಲಿ ಇರುತ್ತೆ, ಇದೆಲ್ಲ ಏನು ಮಾಡುತ್ತೆ, ಏನು ತಿನ್ನುತ್ತೆ, ಎಲ್ಲ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ ಹೋದ್ಮೇಲೆ. ಆ್ಯಂಡ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ಮಕ್ಕಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಆಟ ಆಡಿಸಿ ಅಲ್ಲಿ ದುಡ್ಡು ಖರ್ಚು ಮಾಡೋ ಬದಲ ನಾವಿಲ್ಲಿ ಹೋದರೆ ನಿಜವಾಗ್ಲೂ ದ ಎಂಟ್ರಿ ಫೀಸ್ ಇಸ್ ಆಲ್ಸೋ ಲೆಸ್. ಇಟ್ ಈಸ್ ಓನ್ಲಿ 400 rupees ಪರ್ ಪರ್ಸನ್. ಸೊ 400 rupees ಪೇ ಮಾಡಿದ್ರೂ ಹೋಲ್ ಡೇ ನಿಮಗೆ ಟೈಮ್ ವೇಸ್ಟ್ ಆಗೋಲ್ಲ. ಫುಲ್ ಡೇ ಯು ವಿಲ್ ಹ್ಯಾವ್ ಅ ಎಜುಕೇಷ್ನಲ್ ಟೂರ್. ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಕಷ್ಟು ಜನ ಬರ್ತಾರೆ, ಅದು ಮಕ್ಕಳನ್ನ ಕರ್ಕೊಂಡೇ ಬರ್ತಾರೆ. ಯಾಕೆಂದರೆ ನಾವು ಎಲ್ಲ ಕಂಟ್ರಿಗಳಿಗೆ ಹೋಗಿ ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ. ನಮ್ಮ ಇಂಡಿಯಾನಲ್ಲೂ ಸಾಕಷ್ಟು ರೆಪ್ಟೈಲ್ಸ್ ಇದೆ, ನಮ್ಮ ಇಂಡಿಯಾಲಿರೋ ರೆಪ್ಟೈಲ್ಸ್ಗಳನ್ನೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾವು ಒನ್ ರೂಫ್ ಅಂಡರ್ ಇರೋ ರೆಪ್ಟೈಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಸಣ್ಣ ಸಣ್ಣ ಪ್ರಾಣಿಗಳಾಗಿರ್ಬೋದು, ಎಲ್ಲನೂ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅವುಗಳ ಬಗ್ಗೆ ತಿಳ್ಕೊಂಡು ಮಾಡೋದ್ರಿಂದ ಇಟ್ಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಅಂತ ಅನ್ನಿಸ್ತು. ಸೊ ಯಾರ್ಯಾರಿಗೆ ಟೈಮ್ ಸಿಗುತ್ತೆ ಪ್ಲೀಸ್ ಪ್ರಾಣಿ ದ ಪೆಟ್ ಸ್ಯಾಂಕ್ಚುರಿಗೆ ಹೋಗಿ ವಿಸಿಟ್ ಮಾಡಿ. ಇಫ್ ಪಾಸಿಬಲ್ ಪ್ಲೀಸ್ ಡೊನೇಟ್ ಸಮಥಿಂಗ್ ದೇರ್. ಇದು ಯಾವ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ಐ ಫೆಲ್ಟ್ ಇಟ್, ಸೊ ಐ ಆಮ್ ಟೆಲ್ಲಿಂಗ್. ಅವ್ರಿಗೂ ಆ ಒಂದು ಪೆಟ್ ಸ್ಯಾಂಕ್ಚುರಿ ಮೇಂಟೈನ್ ಮಾಡೋದಕ್ಕೆ ತುಂಬ ಖರ್ಚುಗಳಿರುತ್ತೆ. ಸೊ ಇಫ್ ಪಾಸಿಬಲ್ ಪ್ಲೀಸ್ ಡೂ ಸಪೋರ್ಟ್ ದೆಮ್, ಅಷ್ಟೇ ಒಂದು ರಿಕ್ವೆಸ್ಟು. ಆ್ಯಂಡ್ ಇಲ್ಲಿ ನನ್ನ ಮಗಳು, ನನ್ನ ಅಣ್ಣನ ಮಗಳು, ನಾವು ಇಷ್ಟು ಜನ ಹೋಗಿದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಇಲಿಗಳಿಂದ ಹಿಡಿದು ರ್ಯಾಬಿಟ್ಟು, ಹಾವು, ಟಾಟಾಯ್ಸು, ಕುರಿಗಳು, ಮೇಕೆ, ಕೋತಿ, ಆ್ಯಂಡ್ ಆ ಉಡದಲ್ಲೇ ಡಿಫ್ರೆಂಟ್ ಉಡಗಳು, ಆಮೇಲೆ ಕೆಮಿಲಿಯನ್ಸು. ಆ ಕೆಮಿಲಿಯನ್ಗಳು ನೋಡಿದರೆ ಬೋನ್ನಲ್ಲಿಟ್ಟಿರ್ತಾರೆ, ಮೈ ಗುಡ್ನೆಸ್. ಅದು ರಿಯಲ್ ಕೆಮಿಲಿಯನ್ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಅದಷ್ಟು ಸ್ಟ್ಯಾಚು ಥರ ನೀಟಾಗಿ ನಿಂತುಬಿಟ್ಟಿರುತ್ತೆ. ಒಂಚೂರು ಶೇಕ್ ಆಗ್ತಾ ಇರಲ್ಲ, ಸ್ಟಮಕ್ಕೂ ಏನು ಶೇಕ್ ಆಗ್ತಾ ಇರಲ್ಲ, ಅದು ಎಲ್ಲಿ ಬ್ರೀತ್ ಮಾಡ್ತಾ ಇರುತ್ತೆ ಏನೂ ಗೊತ್ತಾಗಲ್ಲ. ಸೀರಿಯಸ್ಲಿ ಒಳ್ಳೆ ಸ್ಟ್ಯಾಚು ಥರನೇ ಇರುತ್ತೆ, ಗೊಂಬೆಗಳ ಥರ ಇರುತ್ತೆ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ ಆ್ಯಂಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಬೇಗ ಹೊರಡಬೇಕು ನಾವು ಎಲ್ಲರೂ ಇಲ್ಲಿಂದ. ಬೆಳಗ್ಗೆ ಬೇಗ ಹೊರಟ್ರೆ ಬೇಗ ರೀಚ್ ಆಗ್ತೀವಿ. ಸೊ ಸ್ವಲ್ಪ ಈಗ ವೆದರ್ ಚೆನ್ನಾಗಿದೆ, ನಾವು ಹೋದಾಗ ಬಿಸಿಲಿತ್ತು. ಹಾಗಾಗಿ ನಾವು ಹ್ಯಾಟ್ಗಳು ಯೂಸ್ ಮಾಡಿಕೊಂಡು, ಬಟ್ ಇಟ್ ವಾಸ್ ಫೈನ್. ಒಳಗಡೆ ಮರಗಳು ಜಾಸ್ತಿ ಇರೋದ್ರಿಂದ ನಮಗಂಥ ಸೆಕೆ ಬಿಸಿಲು ಏನೂ ಗೊತ್ತಾಗಲ್ಲ. ಒಳಗಡೆ ಪೂರ ಮರಗಳಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಬರ್ಡ್ಸ್ಗಳಿಗಂತೂ ಹೋಗ್ಬಿಟ್ರೆ ನಮ್ಮ ತಲೆ ಮೇಲೆ ಕೈ ಕಾಲು ಎಲ್ಲ ಕಡೆ ಕೂತ್ಕೊಂಡ್ಬಿಡುತ್ತೆ ಅದು ಬರ್ಡ್ಗಳು. ಬಟ್ ಯಾವುದು ಏನೂ ಹಾರ್ಮ್ ಮಾಡಲ್ಲ. ಪ್ಯಾರೆಟ್ಗಳಲ್ಲೇ ಅಷ್ಟು ವೆರೈಟಿ ಇತ್ತು ಅಂದ್ಬಿಟ್ಟು ನಾವು ಅಲ್ಲಿ ಹೋದಾಗೆ ನಮಗೆ ಗೊತ್ತಾಗಿದ್ದು. ನಾವು ಸಾಮಾನ್ಯವಾಗಿ ಪ್ಯಾರೆಟ್ಗಳು ನೋಡೋದೇ ಗ್ರೀನ್ ಕಲರು, ಅದಕ್ಕಿಂತ ನಾವು ಬೇರೆ ಕಲರ್ಗಳು ನೋಡಲ್ಲ. ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೆಮಿಲಿಯನ್ಸ್. ಸೊ ಎಲ್ಲ ಕೆಮಿಲಿಯನು ಡಿಫ್ರೆಂಟಾಗಿತ್ತು. ಮತ್ತು ಹಾವಲ್ಲೇ ಒಂದು ಈಗ ಅದು ಗೊತ್ತಿರೋದೆ, ಹಾವಲ್ಲಿ ತುಂಬ ವೆರೈಟೀಸ್ ಇದೆ ಅಂತ. ಆ್ಯಂಡ್ ಅದನ್ನು ಟಚ್ ಮಾಡಿ ಫೀಲ್ ಮಾಡೋದಂತೂ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಕ್ಯಾರಿ
ಯೋರ್ ಹ್ಯಾಂಡ್ ಸ್ಯಾನಿಟೈಸರ್ ತುಂಬ ಅಂದರೆ ತುಂಬ ಮುಖ್ಯ. ಬಿಕಾಸ್ ಹಾವುಗಳು ಮುಟ್ತೀವಿ, ಮುಟ್ತೀವಿ, ಎಲ್ಲ ರೀತಿಯಾದಂಥ ರೆಪ್ಟೈಲ್ಸ್ ಮುಟ್ಟಿರ್ತೀವಿ. ಸೊ ಹ್ಯಾಂಡ್ ಸ್ಯಾನಿಟೈಸರ್ ಆಗೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಇವತ್ತಂತೂ ನಮ್ಮ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವಂತೂ ಫುಲ್ಲೆಸ್ಟ್ ಎಂಜಾಯ್ ಮಾಡಿದ್ವಿ. ಮಕ್ಕಳು ಭಾಳ ಎಂಜಾಯ್ ಮಾಡಿದರು. ನಮಗಂತೂ ದಿನ ಕಳೆದಿದೆ ಗೊತ್ತಾಗಲಿಲ್ಲ. ಆಲ್ ಆಫ್ ಯು, ಮೀಟ್ ಯು ವಿತ್ ಮೈ ನೆಕ್ಸ್ಟ್ ವ್ಲಾಗ್. Until then, keep supporting me. Please take care of yourself. Good night and bye-bye.